ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಸಂಜಯ್ ರಾಯ್ ತಪ್ಪಿತಸ್ಥ ಅಂತ ತೀರ್ಪು ಬಂದಿದೆ. ಇದು ದೇಶದಾದ್ಯಂತ ಎಲ್ಲರ ಆಶ್ಚರ್ಯಕ್ಕೆ, ಭಯಕ್ಕೆ, ಆತಂಕಕ್ಕೆ ಕಾರಣವಾದಂತ ಒಂದು ಘಟನೆ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಜಯ್ ರಾಯ್ ಏನು ಆರೋಪಿ ಇದ್ದ, ನ್ಯಾಯಾಧೀಶ ಅನಿರ್ಬಾನ್ ದಾಸ್ರಿಂದ ಈಗ ತೀರ್ಪು ಪ್ರಕಟ ಆಗಿದೆ. ಆತನೇ ತಪ್ಪಿತಸ್ಥ ಅಂತ ಶಿಕ್ಷೆ ಪ್ರಮಾಣ ಜನವರಿ 20ನೇ ತಾರೀಕು ಕೋರ್ಟ್ ಪ್ರಕಟ ಮಾಡಲಿದೆ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿದ್ದಂಥ ಅತ್ಯಾಚಾರ ಪ್ರಕರಣ, ಕಳೆದ ಆಗಸ್ಟ್ 9ರಂದು ನಡೆದಿದ್ದ ಅತ್ಯಾಚಾರ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿದ್ದಂಥ ಹೈಕೋರ್ಟ್ ವಿಚಾರಣೆ ಆರಂಭಗೊಂಡ 57 ದಿನಗಳಲ್ಲೇ ತೀರ್ಪು ಪ್ರಕಟ ಆಗಿದೆ. 57 ದಿನಗಳಾಗಿತ್ತು ವಿಚಾರಣೆ ಆರಂಭ ಆಗಿ, ಈಗ 57 ದಿನಗಳ ನಂತರ ಇದೀಗ ತೀರ್ಪು ಪ್ರಕಟ ಆಗಿದೆ. ಇದೇ ವ್ಯಕ್ತಿ ನೀವೇ ನೋಡ್ತಾ ಇದ್ದೀರಾ. ಬಹಳ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ವೈದ್ಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ದೇಶದಾದ್ಯಂತ ಮೆಡಿಕಲ್ ಸ್ಟೂಡೆಂಟ್ಸ್ ಹಾಗೆ ಹಲವಾರು ಸಂಘಟನೆಗಳು ಇದಕ್ಕೆ ಪ್ರತಿಭಟನೆ ಮಾಡಿದರು. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ಸಂಜಯ್ ರಾಯ್ ಏನು ಆರೋಪವನ್ನು ಹೊತ್ತಿದ್ದ ಈತನೇ ತಪ್ಪಿತಸ್ಥ ಅಂತ ಈಗ ಏನು ಪ್ರಕಟ ಆಗಿದೆ ತೀರ್ಪು. ಏನು ತೀರ್ಪು ಬಂದಿದೆ, ಜೊತೆಗೆ ಈ ಶಿಕ್ಷೆಯ ಪ್ರಮಾಣ 20ನೇ ತಾರೀಕಿಗೆ ನಿರೀಕ್ಷೆ ಮಾಡಬಹುದು ಹರೀಶ್? ಹೌದು ಅವಿನಾಶ್, ಆಗಸ್ಟ್ 9ರಂದು ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಅರೆಬೆತ್ತಲೆ ಶವ ಪತ್ತೆಯಾಗಿತ್ತು, ಟ್ರೈನಿ ವೈದ್ಯರೊಬ್ಬರದು. ಈ ಒಂದು ಪ್ರಕರಣ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು ಮತ್ತು ಆಕ್ರೋಶ ವ್ಯಕ್ತ ಆಗಿತ್ತು. 10ನೇ ತಾರೀಕು ಆರೋಪಿಯನ್ನು ಬಂಧಿಸಲಾಗಿತ್ತು. ಈ ಪ್ರಕರಣದಲ್ಲಿ ಏಕೈಕ ಆರೋಪಿ ಸಂಜಯ್ ರಾಯ್ನನ್ನು ಬಂಧಿಸಲಾಗಿತ್ತು. ಅದೇ ಆಸ್ಪತ್ರೆಯಲ್ಲಿದ್ದಂತಹ ಸಂಜಯ್ ರಾಯ್ ಆಕೆಯನ್ನು ರೇಪ್ ಅಂಡ್ ಮರ್ಡರ್ ಮಾಡಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಹೊರಿಸಿ ಆತನನ್ನು ಬಂಧಿಸಲಾಗಿತ್ತು. ಬಂಧಿಸಿ ಈಗ ಸುದೀರ್ಘ ವಿಚಾರಣೆ ನಡೆದಿತ್ತು. ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೆದಿತ್ತು. ಈಗ ಕೋರ್ಟ್ನಿಂದ ತೀರ್ಪು ಬಂದಿದೆ. ಕೋಲ್ಕತ್ತಾದ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಅನಿರ್ಬಾನ್ ದಾಸ್ ಅವರೀಗ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ತಪ್ಪಿತಸ್ಥ ಸಂಜಯ್ ರಾಯ್ ಅನ್ನುವಂಥದ್ದನ್ನು ನ್ಯಾಯಾಧೀಶರು ಘೋಷಣೆನ ಮಾಡಿದ್ದಾರೆ. ಮತ್ತು ಈತ ಶಿಕ್ಷೆಗೆ ಅರ್ಹವಾದ ವ್ಯಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಹೇಳಿರುವಂತಹದ್ದು. ಮತ್ತು ಶಿಕ್ಷೆಯ ಪ್ರಮಾಣ ಏನು ಅನ್ನುವಂಥದ್ದನ್ನು ಜನವರಿ 20 ಮಧ್ಯಾಹ್ನ 12ವರೆಗೆ ಪ್ರಕಟವನ್ನು ಇದೇ ಕೋರ್ಟ್ನ ನ್ಯಾಯಾಧೀಶರು ಮಾಡಲಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಪ್ರಕರಣವನ್ನು ನಾವು ನೋಡೋದಾದರೆ ಆಗಸ್ಟ್ 9ರಂದು ಈ ಪ್ರಕರಣ ನಡೀತು. ಪಶ್ಚಿಮ ಬಂಗಾಳ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿತ್ತು. ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇಲ್ಲ, ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೆ. ಮತ್ತು ಆರ್ಜಿಕರ್ ಕಾಲೇಜಿನ ಪ್ರಾಂಶುಪಾಲರು ಏನನ್ನೋ ಮುಚ್ಚಿಡ್ತಾ ಇದ್ದಾರೆ, ಸತ್ಯವನ್ನು ಮುಚ್ಚಿಡ್ತಾ ಇದ್ದಾರೆ. ಮತ್ತು ಇಡೀ ಪ್ರಕರಣವನ್ನು ಪಶ್ಚಿಮ ಬಂಗಾಳ ಪೊಲೀಸರು ಮತ್ತು ಸರ್ಕಾರ ಬೇರೆ ಕಡೆಗೆ ತಿರುಗಿಸ್ತಾ ಇದೆ, ಸರಿಯಾದ ಆರೋಪಿಗಳನ್ನು ಬಂಧಿಸ್ತಾ ಇಲ್ಲ, ಪ್ರಕರಣವನ್ನು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶ ಇತ್ತು. ಮತ್ತು ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ವೈದ್ಯರು ನಿರಂತರವಾದಂತಹ ಪ್ರತಿಭಟನೆಯನ್ನು ಮಾಡಿದ್ರು. ಈ ಪ್ರತಿಭಟನೆಯ ಬಿಸಿ ಇಡೀ ದೇಶಾದ್ಯಂತ ತಟ್ಟಿತ್ತು. ದೇಶಾದ್ಯಂತ ವೈದ್ಯರು ಪ್ರತಿಭಟನೆಗಿಳಿದ್ರು, ಮುಷ್ಕರವನ್ನ ಮಾಡಿದ್ರು. ನಂತರ ಈ ಪ್ರಕರಣವನ್ನ ಕೋಲ್ಕತ್ತಾ ಹೈಕೋರ್ಟ್ ಸಿಬಿಐಗೆ ವಹಿಸಿತ್ತು. ಸಿಬಿಐಗೆ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ವಿಚಾರಣೆ ನಡೆಸಿದಂತಹ ಕೋಲ್ಕತ್ತಾ ಹೈಕೋರ್ಟ್ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿತ್ತು. ಸಿಬಿಐ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತ್ತು. ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ವಿಚಾರಣೆ ಕೂಡ ಆರಂಭ ಆಗಿತ್ತು. ವಿಚಾರಣೆ ಆರಂಭ ಆದ 57 ದಿನಗಳಲ್ಲಿ ಅತ್ಯಂತ ವೇಗವಾಗಿ ತೀರ್ಪು ಪ್ರಕಟ ಆಗಿರುವಂತಹದ್ದು. ಏಕೈಕ ಆರೋಪಿ ಏನಿದ್ದಾನೆ ಈ ಪ್ರಕರಣದ ಏಕೈಕ ಆರೋಪಿ ಸಂಜಯ್ ರಾಯ್ನನ್ನ ತಪ್ಪಿತಸ್ಥ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೋಲ್ಕತ್ತಾ ಹೈಕೋರ್ಟ್, ಕೋಲ್ಕತ್ತಾ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಅನಿರ್ಬಾನ್ ದಾಸ್ ಅವರು ತೀರ್ಪನ್ನು ನೀಡಿದ್ದಾರೆ. ಜನವರಿ 20ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ಈತನಿಗೆ, ಈ ಅಪರಾಧಿಗೆ ಯಾವ ಶಿಕ್ಷೆಯನ್ನು ಕೊಡ್ತೀವಿ ಅನ್ನುವಂತಹ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸ್ತೀವಿ ಅನ್ನುವಂತಹದನ್ನ ಹೇಳಿರುವಂತಹದ್ದು. ಯಾವಾಗ ಇಂಥದ್ದೊಂದು ತೀರ್ಪನ್ನು ನ್ಯಾಯಾಧೀಶರು ನೀಡಿದ್ರು, ಕೋರ್ಟ್ ಹಾಲ್ನಲ್ಲೇ ಹಾಜರಿದ್ದಂತಹ ಅಪರಾಧಿ ಸಂಜಯ್ ರಾಯ್ ಏನಿದ್ದಾನೆ, ಈತ ಒಂದಷ್ಟು ಮಾಹಿತಿಯನ್ನು ಹೇಳ್ತಾನೆ, ನ್ಯಾಯಾಧೀಶರ ಬಳಿ ಕೇಳ್ಕೊಳ್ತಾನೆ. ನಾನು ಈ ಪ್ರಕರಣದಲ್ಲಿ ಏನೂ ತಪ್ಪು ಮಾಡಿಲ್ಲ, ನಿಜವಾದಂತಹ ತಪ್ಪು ಮಾಡಿದಂಥವರು ಹೊರಗಡೆ ಫ್ರೀಯಾಗಿ ಓಡಾಡ್ತಿದ್ದಾರೆ, ಅವರನ್ನು ಬಂಧಿಸಿ ನನಗೆ ನ್ಯಾಯ ಕೊಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಆತ ಅಳಲು ತೋಡಿಕೊಂಡಿದ್ದಾನೆ. ಈ ಚಾರ್ಜ್ ಶೀಟ್ನಲ್ಲೂ ಕೂಡ ಸಿಬಿಐ ಚಾರ್ಜ್ ಶೀಟ್, ಸುದೀರ್ಘವಾದಂಥ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು. ಮತ್ತೆ ನ್ಯಾಯಾಲಯದಲ್ಲೂ ಕೂಡ 50 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಲಾಗಿತ್ತು. ಮುಂಬೈ ಕೋಲ್ಕತ್ತಾ ಪೊಲೀಸರು, ಅದ್ರ ಜೊತೆಗೆ ಆರ್ಜಿಕರ್ ಕಾಲೇಜಿನ ವೈದ್ಯ ಸಹೋದ್ಯೋಗಿಗಳು, ಇನ್ನಿತರ ಸೇರಿದಂತೆ 50 ಜನರನ್ನ ವಿಚಾರಣೆ ನಡೆಸಲಾಗಿತ್ತು ಮತ್ತೆ ಸಾಕ್ಷಿಯನ್ನ ಪಡೆಯಲಾಗಿತ್ತು. ಅಂತಿಮವಾಗಿ ಕೋರ್ಟ್ ಈಗ ಸಂಜಯ್ ರಾಯ್ನನ್ನ ತಪ್ಪಿತಸ್ಥ ಅನ್ನುವಂಥ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿದೆ. ಅವಿನಾಶ್, ಧನ್ಯವಾದ ಹರೀಶ್. ಇದು ಕೋಲ್ಕತ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾಲೇಜಿನಲ್ಲಿ ಆದಂಥ ಘಟನೆ, ಸೆಮಿನಾರ್ ಹಾಲ್ನಲ್ಲಿ ಏನು ಅತ್ಯಾಚಾರ ಪ್ರಕರಣ ಆಗಿತ್ತು, ಭೀಕರವಾಗಿ ಹತ್ಯೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ
ಈ ಆರೋಪಿಗೆ ತಪ್ಪಿತಸ್ಥ ಅಂತ ಈಗ ಪ್ರಕಟ ಮಾಡಲಾಗಿದೆ. ಇನ್ನು